ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಅಮೃತ ಬಳ್ಳಿಯ ಉಪಯೋಗವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಮೃತ ಬಳ್ಳಿಯನ್ನು ಹೇಗೆಲ್ಲ ಉಪಯೋಗಿಸ್ಕೊಳ್ಬೋದು, ಏನೆಲ್ಲ ಆರೋಗ್ಯದ ಲಾಭಗಳನ್ನು ಪಡಿಬಹುದು ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂಥ ಮಾಹಿತಿ. ಅಮೃತ ಬಳ್ಳಿ ಒಂದು ಒಳ್ಳೆಯ ರೀತಿಯ ಆಯುರ್ವೇದದ ಔಷಧಿ ರೀತಿಯಲ್ಲಿ ಉಪಯೋಗಿಸ್ಕೋಬಹುದು. ಬಹುತೇಕ ಆಯುರ್ವೇದದ ಔಷಧಿಯ ತಯಾರಿಕೆಯಲ್ಲಿ ನಾವು ಅಮೃತ ಬಳ್ಳಿಯನ್ನು ಹೆಚ್ಚು ಉಪಯೋಗಿಸ್ತೇವೆ. ಜಾಯಿಂಟ್ ಪೇನಲ್ಲಾಗಿರ್ಬೋದು, BP ಆಗಿರ್ಬೋದು, ಶುಗರ್ ಸಮಸ್ಯೆ ಆಗಿರ್ಬೋದು, ಹಲವಾರು ರೀತಿಯ ಸಮಸ್ಯೆಗಳಲ್ಲಿ ನಾವು ಅಮೃತ ಬಳ್ಳಿಯನ್ನು ಉಪಯೋಗಿಸ್ತೇವೆ. ಔಷಧಿಗಳ ತಯಾರಿಕೆಯಲ್ಲಿ ಹೆಚ್ಚು ಉಪಯೋಗಿಸ್ತೇವೆ. ಅಮೃತ ಬಳ್ಳಿಯನ್ನು ಉಪಯೋಗಿಸೋದ್ರಿಂದ ಹಲವಾರು ರೀತಿಯ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಪಡ್ಕೊಳ್ಬಹುದು. ಹೆಸರೇ ಸೂಚಿಸೋ ಹಾಗೆ ಅಮೃತ ಬಳ್ಳಿ ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟೊಂದು ಔಷಧಿ ಗುಣಗಳನ್ನು ಹೊಂದಿದೆ. ಇದನ್ನು ಆಯುರ್ವೇದದಲ್ಲಿ ತುಂಬ ಒಳ್ಳೆಯ ರೀತಿ ಇದರ ಬಗ್ಗೆ ಉಲ್ಲೇಖ ಇದೆ. ಅಮೃತ ಬಳ್ಳಿಯನ್ನು ಸೇವಿಸೋರಿಗೆ ಆಯುಷ್ಯ ಆರೋಗ್ಯ ದೀರ್ಘ ಆಗ್ತದೆ. ಯಾಕಂದರೆ ಸಾವನ್ನು ಮುಂದೂಡುವಂತಹ ಒಂದು ವಿಶೇಷವಾದ ಗುಣ ಅಮೃತ ಬಳ್ಳಿಯಲ್ಲಿದೆ. ಹೀಗಾಗಿ ಅಮೃತ ಬಳ್ಳಿಯನ್ನು ಸೇವಿಸಿದವ್ರಿಗೆ ಆಯುಷ್ಯ ಆರೋಗ್ಯ ತುಂಬ ಗಟ್ಟಿಯಾಗಿರ್ತದೆ. ಅವರ ಸಾವು ಮುಂದೂಡ್ತದೆ, ಅವರ ದೇಹಕ್ಕೆ ಶಕ್ತಿ ಸಿಗ್ತದೆ ಅಂತ ಹೇಳಲಾಗ್ತದೆ. ಹಾಗಾದರೆ ಇಂಥ ಅಮೃತ ಬಳ್ಳಿಯನ್ನು ಯಾವ್ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಕೋಬೋದು ನಾವು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಮೊದಲನೇದಾಗಿ ಈ ವೈರಲ್ ಇನ್ಫೆಕ್ಷನ್ಗಳು ಆದವಾಗ, ಜ್ವರ ಅಂತ, ವಿಷಮ ಜ್ವರ ಅಂತ ನಾವು ಹೇಳ್ತೀವಿ. ಈ ಜ್ವರ ಬಂದವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಅಮೃತ ಬಳ್ಳಿಯ ರಸವನ್ನು ಅಥವಾ ಕಷಾಯವನ್ನು ಸೇವಿಸಬೇಕು. ಅಮೃತ ಬಳ್ಳಿಯ ಎಲೆ ಮತ್ತು ಕಾಂಡದ ಉಪಯೋಗವನ್ನು ಮಾಡಬಹುದು. ಇನ್ನೂ ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಈ ಬೇವಿನ ಮರಕ್ಕೆ ಅಂಟಿಕೊಂಡು ಏನು ಅಮೃತ ಬಳ್ಳಿ ಬೆಳೆದಿರ್ತದೆಯೋ ಅದಿನ್ನು ಹೆಚ್ಚು ಒಂದು ಪರಿಣಾಮಕಾರಿಯ, ಹೆಚ್ಚು ಔಷಧೀಯ ಗುಣವನ್ನು ಹೊಂದಿರ್ತದೆ ಅಂತ ಹೇಳಲಾಗ್ತದೆ. ಹೀಗಾಗಿ ನಾವೇನು ಮಾಡಬೇಕು, ಅಮೃತ ಬಳ್ಳಿಯ ಕಾಂಡ ಮತ್ತು ಅದರ ಎಲೆಗಳನ್ನು ನಾವು ಔಷಧಿಯ ರೂಪದಲ್ಲಿ ನಾವು ಬಳಸಬಹುದು. ಈ ವೈರಲ್ ಇನ್ಫೆಕ್ಷನ್ಗಳು ಆದಾಗ ಹಲವಾರು ರೀತಿಯ ಜ್ವರಗಳು ಬರ್ತವೆ ನಮಗೆ. ಈ ರೀತಿ ಜ್ವರ ಮತ್ತು ಪದೇ ನೆಗಡಿ, ಕೆಮ್ಮು, ಕೋಲ್ಡ್ ಆಗ್ತಾ ಇದೆ ಅನ್ನೋರು ನೀವೇನು ಮಾಡಬೇಕು, ಅಮೃತ ಬಳ್ಳಿಯ ಕಷಾಯವನ್ನು ಅಥವಾ ಅಮೃತ ಬಳ್ಳಿಯ ಜ್ಯೂಸನ್ನು ಸೇವಿಸೋದ್ರಿಂದ ನಿಮ್ಮ ಈ ಸಮಸ್ಯೆ ಕಡಿಮೆ ಆಗ್ತದೆ. ಈ ವೈರಲ್ ಫೀವರ್ ಬಂತು ಅಂತ ಹೇಳಿದ್ರೆ 3 ದಿವಸ 4 ದಿವಸ ಇರ್ತದೆ. ಆವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅಮೃತ ಬಳ್ಳಿ ಕಷಾಯವನ್ನು ಅಥವಾ ರಸವನ್ನು ಮಾಡಿಕೊಂಡು ಕುಡಿಬೇಕು. ದಿನಕ್ಕೊಂದು 4-5 ಬಾರಿ ನೀವು ಕುಡಿದ್ರೆ ಏನಾಗ್ತದೆ, ನಿಮಗೆ ಒಂದೇ ದಿನದಲ್ಲಿ ವೈರಲ್ ಫೀವರು ನೆಗೆಟಿವ್ ಬರ್ತದೆ. ಹೀಗಾಗಿ ಯಾವುದೇ ರೀತಿ ಸಮಸ್ಯೆ ಆದವಾಗ ನೀವೇನು ಮಾಡಬೇಕು, ಯಾವ ರೀತಿ ಜ್ವರ ಬಂದು ಸಮಸ್ಯೆ ಆದವಾಗ ಅಮೃತ ಬಳ್ಳಿಯ ರಸವನ್ನು, ಕಷಾಯವನ್ನು ಅಥವಾ ಬೇವಿನ ಕಷಾಯವನ್ನು ಸೇವಿಸೋದ್ರಿಂದ ಕಂಪ್ಲೀಟಾಗಿ 1 ದಿವಸದಲ್ಲಿ ನಿಮ್ದು ಏನಾಗ್ತದೆ, ಜ್ವರ ಕಡಿಮೆ ಆಗ್ತದೆ. ಜ್ವರ ಕಂಪ್ಲೀಟಾಗಿ ನಿಂತು ಹೋಗ್ಬಿಡ್ತದೆ. ಅದರ ಜೊತೆ ನಿಮ್ಗೆ ಏನಾಗ್ತದೆ, ಇಮ್ಯುನಿಟಿ ಇನ್ಕ್ರೀಸ್ ಆಗ್ತದೆ. ಅಮೃತ ಬಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣ ಇದೆ. ಹೀಗಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಅಮೃತ ಬಳ್ಳಿಯನ್ನು ಸೇವಿಸಬೇಕು. ನಾನು ಹೇಳಿದೆ ಪದೇ ಶೀತ, ಕೆಮ್ಮು, ನೆಗಡಿ, ಅಲರ್ಜಿಯ ಸಮಸ್ಯೆಗಳಾಗ್ತಾ ಇರ್ತದೆ ಅಂತ ಹೇಳಿ. ದೇಹದಲ್ಲಿರುವಂಥ ಆಮವನ್ನು ಹೊರಹಾಕಲಿಕ್ಕೆ, ಟಾಕ್ಸಿನನ್ನು ಹೊರಗೆ ಹಾಕಲಿಕ್ಕೆ ಅಮೃತ ಬಳ್ಳಿ ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡ್ತದೆ. ಮತ್ತೊಂದು ಹೊಸ ವಿಷಯದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.